ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟಿನ ಬಗ್ಗೆ ಮಾಹಿತಿನ ಕೊಡೋದ್ರ ಜೊತೆಗೆ ಯಾವ ರೀತಿ ರಿಪೋರ್ಟ್ನ ಮಾಡ್ಕೊಳ್ಬೇಕು, ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು, ಮನೆ ಒಳಗಡೆ ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ತೀನಿ ಅನ್ನೋದಾದರೆ ಯಾವ ರೀತಿ ಕೇರ್ನ ತೊಗೊಳ್ಬೇಕು, ಮನೆ ಹೊರಗಡೆ ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ ಅನ್ನೋದಾದರೆ ಯಾವ ರೀತಿ ಕೇರ್ನ ತೊಗೊಳ್ಬೇಕು ಅನ್ನೋವಂಥ ಕೆಲವೊಂದು ಟಿಪ್ಸ್ಗಳನ್ನ ತಿಳಿಸ್ತೀನಿ. ವಿಡಿಯೋದಲ್ಲಿ ನೋಡ್ಬೋದು 7 ಇಂಚಿನಷ್ಟು ಪಾಟ್ ಸೈಜಲ್ಲಿ ಪ್ಲ್ಯಾಂಟು ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ ಅಂತ. ಮನೆ ಒಳಗಡೆ ಇಟ್ಟಿರುವಂತಹ ಮನಿ ಪ್ಲ್ಯಾಂಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಪಾಟ್ ಸೈಜು ಕೂಡ ತುಂಬ ಚಿಕ್ಕದಾಗಿದೆ, ತುಂಬ ದೊಡ್ಡ ಸೈಜಿನ ಪಾಟ್ ಸೈಜನ್ನು ಕೂಡ ತೊಗೊಂಡಿಲ್ಲ. ಆದರೆ ಪ್ಲ್ಯಾಂಟು ಎಷ್ಟು ಹೆಲ್ದಿಯಾಗಿ ಕಾಣ್ತಾ ಇದ್ರೆ ಜೊತೆಗೆ ಎಷ್ಟು ಉದ್ದ ಬೆಳೆದಿದೆ ಅಂತಲೂ ನೋಡ್ಬೋದು. ಎಲೆಗಳ ಶೇಪ್ ಆಗಿರ್ಬೋದು, ಎಲೆಗಳು ಕೂಡ ತುಂಬ ಪುಟ್ಟ ಎಲೆನೂ ಕೂಡ ಇಲ್ಲ, ತುಂಬ ಹೆಲ್ದಿಯಾದಂಥ ದೊಡ್ಡ ಎಲೆಗಳು ಕೂಡ ಕಾಣ್ತಾ ಇದೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮನಿ ಪ್ಲ್ಯಾಂಟನ್ನು ಯಾವ ರೀತಿಯಾಗಿ ಹಾಕಿಟ್ಕೊಳ್ಬೋದು, ಪಾಟಲ್ಲಿ ನೀರಲ್ಲೂ ಕೂಡ ಬೆಳೆಯುತ್ತೆ ಮನಿ ಪ್ಲ್ಯಾಂಟು, ಮಣ್ಣಿಗೂ ಕೂಡ ಹಾಕಿ ಬೆಳೆಸ್ಬೋದು ಮನಿ ಪ್ಲ್ಯಾಂಟನ್ನು. ಅದರಲ್ಲೂ ಸಪೋರ್ಟಿಗೆ ಬ್ಯಾಂಬೋನ ಕೊಟ್ಟು ಕೂಡ ಮನಿ ಪ್ಲ್ಯಾಂಟನ್ನು ಹಾಕ್ಕೊಳ್ಬೋದು. ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ಮನಿ ಪ್ಲ್ಯಾಂಟನ್ನು ಹಾಕ್ಕೊಳ್ಬೋದು. ಕಾರ್ನರಲ್ಲಿ ಸ್ಪೇಸ್ ಇದೆ ಅಂದರೆ ಅಲ್ಲೂ ಕೂಡ ಪಾಟಿಗೆ ಹಾಕಿ ಮನಿ ಪ್ಲ್ಯಾಂಟನ್ನು ಹಾಕಿಟ್ಕೊಳ್ಬೋದು. ತುಂಬ ರೀತಿಯಾಗಿ ಮನಿ ಪ್ಲ್ಯಾಂಟನ್ನು ಹಾಕಿಟ್ಕೊಳ್ಬೋದು. ಸ್ಟೋನ್ಸ್ಗಳನ್ನು ಕೂಡ ಹಾಕಿ ನೀರಲ್ಲಿನೇ ಮನಿ ಪ್ಲ್ಯಾಂಟನ್ನು ಕೂಡ ಬೆಳಿಬೋದು. ಇಂಡೋರಲ್ಲಿ ಮನಿ ಪ್ಲ್ಯಾಂಟನ್ನು ಯಾವ ರೀತಿ ಹಾಕಿಟ್ಕೊಂಡ್ರೆ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ ಮನಿ ಪ್ಲ್ಯಾಂಟು ಡಲ್ ಆಗಲೇಬಾರ್ದು ಅನ್ನೋದಾದರೆ ಯಾವ ರೀತಿಯ ಪಾಟಿಗೆ ಹಾಕ್ಕೊಳ್ಬೇಕು, ಯಾವ ರೀತಿ ಹಾಕಿಟ್ಕೊಳ್ಬೇಕು ಅಂತಲೂ ಕೂಡ ತಿಳಿಸ್ತೇನೆ. ಮನಿ ಪ್ಲ್ಯಾಂಟ್ ಕೂಡ ರಿಪೋರ್ಟ್ನ ಮಾಡೋಕ್ಕೆ ಸೀಸನ್ ಅನ್ನೋದೇ ಇಲ್ಲ, ಎಲ್ಲ ಸೀಸನಲ್ಲೂ ಕೂಡ ರಿಪೋರ್ಟ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ನನ್ನ ಹತ್ರ ಇರುವಂತಹ ಕಲೆಕ್ಷನ್ಗಳನ್ನು ರಿಪೋರ್ಟ್ನ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಎಷ್ಟು ವೆರೈಟಿ ಆಫ್ ಮನಿ ಪ್ಲ್ಯಾಂಟ್ಗಳನ್ನು ಇದೆ ಅಂತ ಕೂಡ ನೋಡ್ಬೋದು. ಅದ್ರ ಜೊತೆಗೆ ನಾನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿರುವಂಥ ಎಲ್ಲ ರೀತಿಯ ಕಲೆಕ್ಷನ್ ಆಫ್ ಪ್ಲ್ಯಾಂಟ್ಗಳನ್ನು ಕೂಡ ರಿಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ರಿಪೋರ್ಟ್ನ ಮಾಡೋಕ್ಕೆ ತೊಗೊಂಡೆ ಅಂದರೆ ಈಗ ಒಂದು ವೆರೈಟಿ ಫುಲ್ಲು ನಾನು ರಿಪೋರ್ಟ್ನ ಮಾಡ್ಕೊಳ್ತೀನಿ. ಈಗ ಮನಿ ಪ್ಲ್ಯಾಂಟ್ನ ರಿಪೋರ್ಟ್ನ ಮಾಡ್ತಾ ಇದ್ದೀನಿ ಅಂದರೆ ಒಂದೊಂದೇ ಪಾಟನ್ನು ರಿಪೋರ್ಟ್ನ ಮಾಡ್ಕೊಳ್ಳೋದಿಲ್ಲ, ಕಂಪ್ಲೀಟಾಗಿ ಮನಿ ಪ್ಲ್ಯಾಂಟನ್ನು ರಿಪೋರ್ಟ್ನ ಮಾಡ್ಕೊಳ್ತೀನಿ. ಆಂಥೋರಿಯಮ್ನ ರಿಪೋರ್ಟ್ ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಎಲ್ಲ ರೀತಿಯ ಆಂಥೋರಿಯಮ್ನ ರಿಪೋರ್ಟ್ನ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಪಾಟ್ ಮಿಕ್ಸ್ನ ರೆಡಿ ಇಟ್ಕೊಂಡಿರ್ತೀನಿ. ಹಾಗಾಗಿ ತುಂಬ ಈಸಿಯಾಗಿ ತುಂಬ ಬೇಗನೂ ಕೂಡ ರಿಪೋರ್ಟಿಂಗ್ ಮಾಡ್ಬೋದು. ಹ್ಯಾಂಗಿಂಗ್ ಪಾಟಲ್ಲಿ ಇರುವಂತಹ ಎಲ್ಲ ರೀತಿಯ ಮನಿ ಪ್ಲ್ಯಾಂಟನ್ನು ಕೂಡ ನಾನಿಲ್ಲಿ ರಿಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಔಟ್ಸೈಡ್ ಇರುವಂತಹ ಪಾಟಲ್ಲಿರುವಂತಹ ಮನಿ ಪ್ಲ್ಯಾಂಟನ್ನು ರಿಪೋರ್ಟ್ನ ಮಾಡ್ಕೊಳ್ತಾ ಇರೋದು. ಇಂಡೋರಲ್ಲಿರುವಂತಹ ಮನಿ ಪ್ಲ್ಯಾಂಟಿಗೂ ಔಟ್ಡೋರಲ್ಲಿರುವಂತಹ ಮನಿ ಪ್ಲ್ಯಾಂಟಿಗೂ ತುಂಬ ಡಿಫ್ರೆನ್ಸ್ ಏನು ಬರೋದಿಲ್ಲ. ಯಾಕೆ ಅಂದರೆ ಔಟರಲ್ಲಿರುವಂತಹ ಮನಿ ಪ್ಲ್ಯಾಂಟನ್ನು ಕೂಡ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ದೀನಿ, ಹ್ಯಾಂಗ್ ಮಾಡಿದ್ದೀನಿ ಅನ್ನೋದಾದರೆ ಇಂಡೋರಲ್ಲೂ ಕೂಡ ಅದೇ ರೀತಿ ಆದಷ್ಟು ನಾವು ಇಟ್ಟಿರ್ತೀವಿ. ಯಾವುದಾದ್ರೂ ಕಾರ್ನರ್ ಸೈಡಲ್ಲಿ ನಾವು ಈಗ ಮನಿ ಪ್ಲ್ಯಾಂಟನ್ನು ಇಟ್ಟಿರ್ತೀವಿ ಅಂದರೆ ಅದ್ರ ಗ್ರೋತಿಂಗ್ ಆಗಿರ್ಬೋದು, ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿರುವಂತಹ ಮನಿ ಪ್ಲ್ಯಾಂಟಿನ ಗ್ರೋತಿಂಗು ಸೇಮ್ ಟು ಸೇಮ್ ಒಂದೇ ರೀತಿ ಇರುತ್ತೆ. ಎಲ್ಲರ ಅನುಭವಕ್ಕೂ ಕೂಡ ಬಂದಿರುತ್ತೆ. ಮನಿ ಪ್ಲ್ಯಾಂಟು ಮನೆಯ ಹೊರಗಡೆ ಹಾಕಿದ್ದೀನಿ, ಮಣ್ಣಿಗೆ ಹಾಕಿದ್ದೀನಿ ಅನ್ನೋದಾದರೆ ಎಲೆಗಳ ಸೈಜು ತುಂಬ ಚೇಂಜ್ ಇರುತ್ತೆ. ಅದರಲ್ಲೂ ಕೂಡ ಎಲೆಗಳ ಸೈಜು ತುಂಬ ದೊಡ್ಡದಾಗಿ ಇರೋದ್ರ ಜೊತೆಗೆ ಪಕ್ಕ ಎಲೆಗಳು ಇರುತ್ತೆ. ಮನೆ ಒಳಗಡೆ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟನ್ನ, ನೀರಿಗೆ ಹಾಕಿದ್ದೀನಿ ಮನಿ ಪ್ಲ್ಯಾಂಟನ್ನು, ಮನೆ ಒಳಗಡೆ ಇರುವಂತಹ ಮನಿ ಪ್ಲ್ಯಾಂಟನ್ನು ಮಣ್ಣಿಗೂ ಕೂಡ ಹಾಕಿದ್ದೀನಿ ಅನ್ನೋದಾದರೆ ಎಲೆಗಳ ಸೈಜು ತುಂಬ ಚಿಕ್ಕದಿರುತ್ತೆ. ಅದ್ರ ಜೊತೆಗೆ ಎಲೆಗಳು ಪಕ್ಕ ಇರೋದಿಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ, ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಗ್ಯಾಪ್ ಇರುತ್ತೆ. ಮತ್ತು ಔಟ್ಡೋರಲ್ಲಿ ಹ್ಯಾಂಗಿಂಗ್ ಪಾಟಿಗೆ ಹಾಕಿರುವಂಥ ಎಲೆಗಳು ತುಂಬ ದೊಡ್ಡದಾಗಿನೂ ಕೂಡ ಇರೋದಿಲ್ಲ, ತುಂಬ ಚಿಕ್ಕದಾಗಿನೂ ಕೂಡ ಇರೋದಿಲ್ಲ. ಒಂದು ಮೀಡಿಯಮ್ ಸೈಜಲ್ಲಿ ಎಲೆಗಳ ಸೈಜು ಮೀಡಿಯಮ್ ಸೈಜಲ್ಲಿ ಇರುತ್ತೆ ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿರುವಂತಹ ಮನಿ ಪ್ಲ್ಯಾಂಟು. ಮನೆ ಒಳಗಡೆ ಮನಿ ಪ್ಲ್ಯಾಂಟನ್ನ ಇಟ್ಟಿದ್ದೀನಿ ಅನ್ನೋದಾದರೆ ತುಂಬ ಚಿಕ್ಕದಾಗಿ ಇರುವಂತಹ ಎಲೆಗಳ ಸೈಜನ್ನು ನೋಡ್ಬೋದು. ಔಟ್ಡೋರಲ್ಲಿ ಹಾಕಿದ್ದೀನಿ, ಅದರಲ್ಲೂ ಡೈರೆಕ್ಟಾಗಿ ಮಣ್ಣಿಗೆ ನಾನು ಹಾಕಿದ್ದೀನಿ ಅನ್ನೋದಾದರೆ ಮಾತ್ರ ಎಲೆಗಳ ಸೈಜು ತುಂಬ ದೊಡ್ಡದಾಗಿರುತ್ತೆ. ಔಟ್ಡೋರಲ್ಲಿ ತುಂಬ ಚೆನ್ನಾಗಿ ಮನಿ ಪ್ಲ್ಯಾಂಟ್ ಬರುತ್ತೆ. ಅದೇ ರೀತಿ ಇಂಡೋರಲ್ಲೂ ಕೂಡ ಮನಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬರಬೇಕು, ತುಂಬ ಬುಷಿಯಾಗಿ ಬರಬೇಕು ಅನ್ನೋದಾದರೆ ಮನಿ ಪ್ಲ್ಯಾಂಟಿಗೆ ಪಾಟ್ ಮಿಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಟ್ ಮಿಕ್ಸಿಗೆ ನಾನಿಲ್ಲಿ ಫರ್ಟಿಲೈಸರ್ ಆಗಿ ಯಾವುದನ್ನು ಕೂಡ ಬಳಸ್ತಾ ಇಲ್ಲ. ಯಾಕೆ ಅಂದರೆ ಮನಿ ಪ್ಲ್ಯಾಂಟು ತುಂಬ ಸೆನ್ಸಿಟಿವ್ ಆಗಿರುವಂತಹ ಪ್ಲ್ಯಾಂಟ್ ಆಗಿರೋದ್ರಿಂದ ಯಾವುದೇ ರೀತಿಯ ಫರ್ಟಿಲೈಸರ್ನ ಹಾಕೊಳ್ತಾ ಇಲ್ಲ, ಅಷ್ಟನ್ನು ಕೂಡ ಬಳಸ್ತಾ ಇಲ್ಲ. ಮಣ್ಣಿನ ಜೊತೆಗೆ ಪರ್ಲೈಟ್ನ ಮಿಕ್ಸ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಕೋಕೋಪೀಟು, ಮಣ್ಣಿನ ಪ್ರಮಾಣ ತುಂಬ ಜಾಸ್ತಿ ಇರಬೇಕು, ಕೋಕೋಪೀಟ್ ಸ್ವಲ್ಪ ಪ್ರಮಾಣದಲ್ಲಿ ಮತ್ತು ಪರ್ಲೈಟನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ರಿಪೋರ್ಟ್ನ ಮಾಡಿಕೊಡ್ಬೇಕು.
ಹ್ಯಾಂಗಿಂಗ್ ಪಾಟ್ಗೆ ನಾನಿಲ್ಲಿ ರೀಪೋರ್ಟ್ನ ಮಾಡ್ತಿರೋದ್ರಿಂದ ಪರ್ಲೈಟ್ನ ಮಿಕ್ಸ್ ಮಾಡ್ತಾ ಇಲ್ಲ, ಮಣ್ಣು ಮತ್ತು ಕೋಕೋಪಿಟ್ಟನ್ನ ಮಾತ್ರ ಹಾಕ್ತಾ ಇದ್ದೀನಿ ಹ್ಯಾಂಗಿಂಗ್ ಪಾಟಿಗೆ ಹಾಕ್ಕೊಳ್ಳೋದ್ರಿಂದ ಮಾತ್ರ. ಮನೆ ಒಳಗಡೆ ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ತೀನಿ. ಇಂಡೋರಲ್ಲಿ ಪರ್ಮನೆಂಟ್ ಪ್ಲ್ಯಾಂಟ್ ಆಗಿ ಮನಿ ಪ್ಲ್ಯಾಂಟನ್ನು ನಾನು ಇಟ್ಕೊಳ್ಬೇಕು. ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಳ್ಬೇಕು, ಯಾವ ರೀತಿ ಕೇರ್ನ ಮಾಡಬೇಕು ಅನ್ನೋದಾದರೆ, ಪಾಟ್ ಮಿಕ್ಸಿಗೆ ಪರ್ಲೈಟ್ ಮತ್ತು ಕೋಕೋಪಿಟ್ಟನ್ನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಮಣ್ಣಿನ ಪ್ರಮಾಣ ತುಂಬ ಜಾಸ್ತಿ ಇರಬೇಕು, ಅದರಲ್ಲೂ ತುಂಬ ಬೇಗ ಡ್ರೈ ಆಗುವಂಥ ಮಣ್ಣನ್ನೇ ಬಳಸಬೇಕು. ಇಂಡೋರಲ್ಲಿ ಮನಿ ಪ್ಲ್ಯಾಂಟನ್ನು ಇಡೋದ್ರಿಂದ ಸನ್ಲೈಟ್ ಕೂಡ ಗಿಡಕ್ಕೆ ಬೀಳ್ತಾ ಇರೋದಿಲ್ಲ, ಅದ್ರ ಜೊತೆಗೆ ಸೆಮಿ ಶೇಡು ಇರೋದಿಲ್ಲ. ಅದರಲ್ಲೂ ಗಾಳಿ ಬೆಳಕು ಕೂಡ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಪ್ಲ್ಯಾಂಟಿಗೆ ಸಿಗ್ತಾ ಇರುತ್ತೆ. ಹಾಗಾಗಿಯೇ ಮಣ್ಣು ತುಂಬ ಹೆಲ್ದಿಯಾಗಿರುವಂಥ ಮಣ್ಣನ್ನು ತಗೊಳ್ಬೇಕು. ಅದರಲ್ಲೂ ಕೆಂಪು ಮಣ್ಣು ಕಪ್ಪು ಮಣ್ಣು ಎರಡೂ ಕೂಡ ಸಿಗುತ್ತೆ ಅನ್ನೋದಾದರೆ ಎರಡು ಮಣ್ಣನ್ನು ಕೂಡ ಈಕ್ವಲ್ ಆಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಕೋಕೋಪಿಟ್ ಮತ್ತು ಪರ್ಲೈಟನ್ನ ಸ್ವಲ್ಪ ಪ್ರಮಾಣದಲ್ಲೇ ಹಾಕಿ ರೀಪಾಟಿಗೆ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲ ಒಂದೇ ರೀತಿಯ ಮಣ್ಣು ಇದೆ ಅನ್ನೋದಾದರೆ ಕೋಕೋಪಿಟ್ ಮತ್ತು ಪರ್ಲೈಟನ್ನು ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೋದು. ಔಟ್ಡೋರಲ್ಲಿ ಇಟ್ಟಿರುವ ರೀತಿಯೇ ಮನಿ ಪ್ಲ್ಯಾಂಟು ಇಂಡೋರಲ್ಲೂ ಕೂಡ ಅದೇ ರೀತಿ ಮನಿ ಪ್ಲ್ಯಾಂಟು ಕಾಣ್ತಾ ಇರಬೇಕು ಅನ್ನೋದಾದರೆ ಪಾಟಿಗೆ ಮನಿ ಪ್ಲ್ಯಾಂಟನ್ನು ಹಾಕಿದ ಮೇಲೆ ಬ್ಯಾಂಬೋನ ಕೊಡಬೇಕಾಗುತ್ತೆ. ಸಪೋರ್ಟಿಂಗ್ ಇದ್ದಾಗ ಮಾತ್ರ ಮನಿ ಪ್ಲ್ಯಾಂಟಿನ ಎಲೆಗಳು ತುಂಬ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಯಾಕೆ ಅಂದರೆ ಮನಿ ಪ್ಲ್ಯಾಂಟನ್ನು ಅಬ್ಸರ್ವ್ ಮಾಡಿ ನೋಡ್ಬೋದು, ಮನಿ ಪ್ಲ್ಯಾಂಟಲ್ಲಿ ಎಲೆಗೆ ತಕ್ಕಂತೆಯೇ ಬೇರ್ಗಳು ಕೂಡ ಜೊತೆನೇ ಬರ್ತಾ ಹೋಗುತ್ತೆ. ಬೇರ್ಗಳಿಗೆ ಸಪೋರ್ಟ್ ಸಿಗೋದಿಲ್ಲ. ಬೇರ್ಗಳಿಗೆ ಸಪೋರ್ಟ್ ಇಲ್ಲದಾಗ ಮಾತ್ರನೇ ಗಿಡದಲ್ಲಿ ಇರುವಂಥ ಎಲೆಗಳು ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಅದರಲ್ಲೂ ಒಂದು ಎಲೆ ಆದಮೇಲೆ ಇನ್ನೊಂದು ಎಲೆಯ ಮಧ್ಯ ಗ್ಯಾಪು ಕೂಡ ಬರುತ್ತೆ. ಯಾಕೆ ಅಂದರೆ ಸಪೋರ್ಟಿಗೆ ಯಾವುದೂ ಕೂಡ ಸಿಗೋದಿಲ್ಲ ಬೇರ್ಗಳಿಗೆ. ಹಾಗಾಗಿ ಅದರಲ್ಲೂ ಮನೆ ಹೊರಗಡೆ ಇಟ್ಟಿದ್ದೀನಿ ಅನ್ನೋದಾದರೆ ಅದರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟಿನ ಬೇರ್ಗಳಿಗೆ ಸಪೋರ್ಟ್ ಸಿಕ್ಕಿರುತ್ತೆ. ಹಾಗಾಗಿಯೇ ಮನಿ ಪ್ಲ್ಯಾಂಟಿನ ಎಲೆಗಳು ತುಂಬ ದೊಡ್ಡದಾಗಿರುತ್ತೆ, ತುಂಬ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ. ಈಗ ಮನೆ ಒಳಗಡೆ ಇಟ್ಟಿದ್ದೀನಿ, ಸಪೋರ್ಟ್ ಏನೂ ಇಲ್ಲ, ಮನಿ ಪ್ಲ್ಯಾಂಟನ್ನು ಒಂದು ಸ್ಟ್ಯಾಂಡಿಗೆ ಇಟ್ಟಿದ್ದೀನಿ, ಒಂದು ಕಾರ್ನರ್ ಸೈಡಲ್ಲಿ ಇಟ್ಟಿದ್ದೀನಿ ಅನ್ನೋದಾದರೆ ಅದರಲ್ಲಿರುವಂತಹ ಎಲೆಗಳ ಸೈಜನ್ನು ಕೂಡ ನೋಡ್ಬೋದು. ಅದರಲ್ಲೂ ಮನಿ ಪ್ಲ್ಯಾಂಟನ್ನು ಪಾಟಿಗೆ ಹಾಕಿದ್ದೀನಿ, ಬ್ಯಾಂಬೋನು ಕೂಡ ಕೊಟ್ಟಿದ್ದೀನಿ ಸಪೋರ್ಟಿಗೆ ಅನ್ನೋದಾದರೆ ಅದರಲ್ಲಿರುವಂತಹ ಎಲೆಗಳನ್ನು ನೋಡ್ಬೋದು. ತುಂಬ ದೊಡ್ಡದಾಗಿರುವಂತಹ ಎಲೆಗಳು ಇರುತ್ತೆ. ಆದರೆ ಕಾರ್ನರಲ್ಲೇ ಇಡಬೇಕು ನಾನು ಅನ್ನೋದಾದರೆ ಏನು ಪ್ರಾಬ್ಲಮ್ ಇಲ್ಲ. ಬ್ಯಾಂಬೋ ಇಲ್ದನೂ ಕೂಡ ಮನಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬರುತ್ತೆ. ಮೇಯ್ನ್ ನಾನು ಹೇಳ್ದಾಗೆ ಮಣ್ಣು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಒನ್ ಏನಾಗುತ್ತೆ ಅಂದರೆ ರಿಪೋಟಿಗೆ ಯಾವ ರೀತಿ ಪಾಟ್ ಮಿಕ್ಸ್ನ ತೊಗೊಂಡಿರ್ತೀವಿ ಅದು ಕೂಡ ಮುಖ್ಯ. ಜೊತೆಗೆ ಎಷ್ಟು ದಿನಕ್ಕೊಮ್ಮೆ ನೀರನ್ನು ಹಾಕ್ಕೊಳ್ತೀವಿ ಅದು ತುಂಬ ಇಂಪಾರ್ಟೆಂಟಾಗಿ ಆಗುತ್ತೆ. ಯಾಕೆ ಅಂದರೆ ಡೈಲಿ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು. ಪಾಟಲ್ಲಿರುವಂತಹ ಮಣ್ಣು ಕಂಪ್ಲೀಟಾಗಿ ಫುಲ್ಲು ಕಂಪ್ಲೀಟಾಗಿ ನೀರು ಡ್ರೈ ಆಗಬೇಕು. ಕಂಪ್ಲೀಟಾಗಿ ನೀರು ಡ್ರೈ ಆದಮೇಲೆ ನೀರನ್ನ ಹಾಕ್ಕೊಳ್ಬೇಕು. ಇಂಡೋರಲ್ಲಿ ಪ್ಲ್ಯಾಂಟ್ ಇರೋದ್ರಿಂದ ಔಟ್ಡೋರಲ್ಲಿರುವಂತಹ ಪ್ಲ್ಯಾಂಟಿಗೂ ಇಂಡೋರಲ್ಲಿ ಇರುವಂತಹ ಪ್ಲ್ಯಾಂಟಿಗೂ ತುಂಬ ವ್ಯತ್ಯಾಸ ಇದೆ. ಇಂಡೋರಲ್ಲಿ ಕಂಪ್ಲೀಟಾಗಿ ನೀರು ಗಿಡದಲ್ಲಿ ಇಲ್ಲ ಅಂದ್ರೂ ಕೂಡ ಗಿಡ ಡಲ್ ಆಗೋದಿಲ್ಲ. ಹಾಗಾಗಿಯೇ ಕಂಪ್ಲೀಟಾಗಿ ನೀರು ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು. ಮನಿ ಪ್ಲ್ಯಾಂಟಿಗೆ ಹಾಗಿದ್ರೆ ಯಾವುದೇ ರೀತಿಯ ಫರ್ಟಿಲೈಸರ್ ಬೇಡವಾ ಅನ್ನೋದಾದರೆ ಖಂಡಿತವಾಗಿಯೂ ಮನಿ ಪ್ಲ್ಯಾಂಟಿಗೂ ಕೂಡ ಫರ್ಟಿಲೈಸರ್ನ ಅವಶ್ಯಕತೆ ತುಂಬ ಇರುತ್ತೆ. ಯಾವಾಗ ಹಾಕ್ಕೊಳ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಪೋಟಿಂಗ್ ಮಾಡಿದ್ದೀನಿ, 3 ತಿಂಗಳು ಆಗಿದೆ, 4 ತಿಂಗಳಾಗಿದೆ, ಗಿಡನೂ ಕೂಡ ತುಂಬ ಹೆಲ್ದಿ ಆಗಿದೆ ಅನ್ನೋದಾದರೆ ಮಾತ್ರ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು. ಅದರಲ್ಲೂ ಕಡಿಮೆ ಪ್ರಮಾಣದಲ್ಲಿ ಫರ್ಟಿಲೈಸರ್ನ ಹಾಕ್ಕೊಳ್ಬೋದು. 19 ಅಂತ ಲಿಕ್ವಿಡು ಸಿಗುತ್ತೆ, ನಿಮಗೆ ಫರ್ಟಿಲೈಸರು ಸಿಗುತ್ತೆ, ಎರಡೂ ಕೂಡ ಸಿಗುತ್ತೆ. 19 ಲಿಕ್ವಿಡು ಸಿಗುತ್ತೆ, ಫರ್ಟಿಲೈಸರು ಸಿಗುತ್ತೆ. ಮನಿ ಪ್ಲ್ಯಾಂಟಿಗೆ ಫಂಗಸ್ ಆಯಿತು ಅಂದರೆ 19ನ ಸ್ಪ್ರೇ ಮಾಡಬೇಕು. ಗಿಡದಲ್ಲಿರುವಂತಹ ಸಾರಾಂಶ ಕಡಿಮೆ ಆಯಿತು ಅನ್ನೋದಾದರೆ ಎಕ್ಸ್ಟ್ರಾ ಫರ್ಟಿಲೈಸರ್ನ ಪ್ಲ್ಯಾಂಟಿಗೆ ಕೊಡ್ತೀನಿ ಅನ್ನೋದಾದರೆ 19 ಫರ್ಟಿಲೈಸರ್ ಕೂಡ ಸಿಗುತ್ತೆ, ಅದನ್ನು ಹಾಕ್ಕೊಳ್ಬೇಕು ಪ್ಲ್ಯಾಂಟಿಗೆ. ಅದರಲ್ಲೂ ಕಡಿಮೆ ಪ್ರಮಾಣದಲ್ಲಿ ಫರ್ಟಿಲೈಸರ್ನ ಯೂಸ್ ಮಾಡಬೇಕು. ಪಾಟ್ ಸೈಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಾಟ್ ಸೈಜಿಗೆ ತಕ್ಕಂತೆ ಫರ್ಟಿಲೈಸರ್ನ ಕೊಡಬೇಕು. ಜೊತೆಗೆ ಗಿಡದ ಗ್ರೋತಿಂಗ್ ತಕ್ಕಂಗೆ ಕೇರ್ನು ಕೂಡ ನಾವು ತೊಗೊಳ್ಬೇಕಾಗತ್ತೆ. ನರ್ಸರಿಯಿಂದ ಮನಿ ಪ್ಲ್ಯಾಂಟನ್ನು ತಂದಾಗ ತುಂಬ ಚೆನ್ನಾಗಿರುತ್ತೆ. ಮನೆಗೆ ತಂದ ತಕ್ಷಣ ಕೊಳ್ತೋಗುತ್ತೆ. ಇಲ್ಲ ಅಂದರೆ ಕೆಲವೊಂದು ಫಂಗಸ್ಸು ಕೂಡ ಗಿಡಕ್ಕೆ ಬೇಗ ಬರುತ್ತೆ, ಬೇಗ ಹಾಳಾಗಿಬಿಡುತ್ತೆ ಗಿಡ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿರುತ್ತೆ. ಯಾಕೆ ಫಂಗಸ್ಸು ಬರುತ್ತೆ ಅಂದರೆ ನರ್ಸರಿಯಲ್ಲಿ ಆದಷ್ಟು ಕೇರ್ನ ತೊಗೊಂಡಿರ್ತಾರೆ ಮನಿ ಪ್ಲ್ಯಾಂಟಿಗೆ. ಪ್ಲ್ಯಾಂಟ್ಗಳಲ್ಲಿ ಫಂಗಸ್ಸು ಬೇಗ ಬರುವಂತಹ ಪ್ಲ್ಯಾಂಟು ಅಂದರೆ ಮನಿ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಕೆಲವೊಂದು ಪ್ಲ್ಯಾಂಟ್ಗಳಿಗೆ ಬರ್ಬೋದು, ಆದರೆ ನಾನು ನೋಡಿರುವಂಥ ರೀತಿಯಲ್ಲಿ ಎಲ್ಲ ಪ್ಲ್ಯಾಂಟಿಗೂ ಹೋಲಿಸಿದರೆ ಮನಿ ಪ್ಲ್ಯಾಂಟಿಗೆ ತುಂಬ ಬೇಗ ಫಂಗಸ್ಸು ಬರುತ್ತೆ.
ನರ್ಸರಿಯಲ್ಲಿ ಆದಷ್ಟು ಸ್ಪ್ರೇಗಳನ್ನು ಕೊಡ್ತಾ ಇರ್ತಾರೆ, ಫರ್ಟಿಲೈಸರ್ನು ಕೂಡ ಕೊಡ್ತಾ ಇರ್ತಾರೆ. ಟೈಮ್ ಟು ಟೈಮ್ ಅದಕ್ಕೆ ಪ್ಲ್ಯಾಂಟಿಗೆ ಯಾವ ರೀತಿಯ ಕೇರಿಂಗ್ ಬೇಕೋ ಅದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ. ಮನೆಗೆ ತಂದ ಮೇಲೆ ರೀಪೋರ್ಟಿಂಗ್ ಮಾಡ್ತೀವಿ, ಆದಷ್ಟು ಒಂದು ಕಡೆ ಪ್ಲ್ಯಾಂಟನ್ನು ಇಡ್ತೀವಿ. ಯಾವುದೇ ರೀತಿಯ ಫರ್ಟಿಲೈಸರ್ ಆಗಿರ್ಬೋದು ಸ್ಪ್ರೇಗಳನ್ನು ಕೊಡೋದಿಲ್ಲ. ಮನೆಗೆ ತಂದ ಮೇಲೆ ರೀಪೋರ್ಟಿಂಗ್ ಆದಮೇಲೆ ಪ್ಲ್ಯಾಂಟನ್ನು ಅಬ್ಸರ್ವ್ ಮಾಡ್ತಾ ನೋಡಬೇಕು. ಪ್ಲ್ಯಾಂಟಿನ ಎಲೆಗಳ ಸೈಡಲ್ಲಿ ಆಗಿರ್ಬೋದು, ಬುಡದಲ್ಲಾಗಿರ್ಬೋದು ವೈಟ್ ಫಂಗಸ್ ಆಗಿರ್ಬೋದು, ಬ್ಲ್ಯಾಕ್ ಫಂಗಸ್ಸು ಕೂಡ ಆಗುತ್ತೆ. ಯಾವುದೇ ರೀತಿಲಿ ಫಂಗಸ್ ಬಂದಿದೆ ಪ್ಲ್ಯಾಂಟಿಗೆ ಅಂದರೆ ಗಿಡ ಹಾಳಾಗುತ್ತೆ, ಕಂಪ್ಲೀಟ್ ಹಾಳಾಗುತ್ತೆ. ಸಡನ್ನಾಗಿಯೇ ಕೇರ್ನ ತಗೊಳ್ಬೇಕು, ಇಲ್ಲ ಅಂದರೆ ಬೇರೆ ಗಿಡಗಳಿಗೂ ಕೂಡ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ 19 ಸ್ಪ್ರೇನೂ ಕೂಡ ಸಿಗುತ್ತೆ. ಗಿಡದಲ್ಲಿ ವೈಟ್ ಫಂಗಸ್ ಕಾಣ್ತಾ ಇದೆಯಲ್ಲ, ಬ್ಲ್ಯಾಕ್ ಕಾಣ್ತಾ ಇದೆ, ಇಲ್ಲ ಗಿಡ ತುಂಬ ಡಲ್ಲಾಗಿದೆ ಅನ್ನೋದಾದರೆ 19 ಹಾಕಿ ಸ್ಪ್ರೇನ ಗಿಡಕ್ಕೆ ಕೊಡಬೇಕಾಗುತ್ತೆ. ಎಲೆಗಳು ಎಲ್ಲಿ ಫಂಗಸ್ ಇದೆ ಅಲ್ಲೆಲ್ಲ ಸ್ಪ್ರೇನ ಮಾಡಿದ್ರೆ ಗಿಡನ ಉಳಿಸ್ಕೊಳ್ಬೋದು. ಎಲ್ಲ ರೀತಿಯ ಇಂಡೋರ್ ಪ್ಲ್ಯಾಂಟ್ಗೆ ಹೋಲಿಸಿದರೆ ಮನಿ ಪ್ಲ್ಯಾಂಟಿಗೆ ಬೆಳಕಿನ ಅವಶ್ಯಕತೆಯೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಕಡಿಮೆ ಪ್ರಮಾಣದ ಗಾಳಿ ಬೆಳಕು ಇದ್ರೂ ಕೂಡ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಮನಿ ಪ್ಲ್ಯಾಂಟನ್ನು ರೀಪಾಟ್ ಮಾಡಿದ ಮೇಲೆ ಯಾವ ವೆದರಲ್ಲಿ ಇಡ್ತೀವಿ ಅದೇ ವೆದರು ಕಂಟಿನ್ಯೂ ಆಗ್ತಾ ಹೋಗಬೇಕು. ಈಗ ಔಟ್ಡೋರಲ್ಲಿ ಇಡ್ತೀನಿ ಅನ್ನೋದಾದರೆ ಮನಿ ಪ್ಲ್ಯಾಂಟನ್ನು ಔಟ್ಡೋರಲ್ಲೇ ಸೆಟ್ ಮಾಡ್ಕೊಳ್ಬೇಕು. ಇಂಡೋರಲ್ಲಿ ಮನಿ ಪ್ಲ್ಯಾಂಟನ್ನು ಇಡ್ತೀನಿ ಅನ್ನೋದಾದರೆ ಇಂಡೋರಲ್ಲೇ ಸೆಟ್ ಮಾಡ್ಕೊಳ್ಬೇಕು. ಇಂಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟ್ಗಳನ್ನು ಔಟ್ಡೋರಲ್ಲಿ ಇಡೋದು, ಔಟ್ಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟ್ಗಳನ್ನು ಇಂಡೋರಲ್ಲಿ ಇಡೋದನ್ನು ಮಾಡೋದ್ರಿಂದಲೂ ಕೂಡ ಗಿಡ ಹಾಳಾಗುತ್ತೆ. ಈ ಪ್ಲ್ಯಾಂಟನ್ನು ಕೂಡ ಕಟ್ ಮಾಡಿ ಬೇರೆ ಬೇರೆ ಪಾಟ್ಗಳಿಗೆ ಹಾಕೊಳ್ಬೋದು. ಯಾಕೆ ಅಂದರೆ ಎಲೆಗಳು ಎಷ್ಟು ಪ್ರಮಾಣದಲ್ಲಿರುತ್ತೆ ಅಷ್ಟೇ ಪ್ರಮಾಣದಲ್ಲಿ ಬೇರುಗಳು ಕೂಡ ಇರುತ್ತೆ. ಹಾಗಾಗಿನೇ ಕಟ್ ಮಾಡಿನೂ ಕೂಡ ಬೇರೆ ಬೇರೆ ಪಾಟ್ಗಳಿಗೆ ಹಾಕೊಳ್ಬೋದು ಮನಿ ಪ್ಲ್ಯಾಂಟನ್ನು. ಒಂದು ಕಡೆ ಸೆಟ್ ಮಾಡಿದ ಮೇಲೆ ಮತ್ತೆ ಚೇಂಜ್ ಮಾಡ್ತಾ ಇರಬಾರ್ದು. ಔಟ್ಡೋರಲ್ಲಿರುವಂತಹ ಪ್ಲ್ಯಾಂಟನ್ನು ಔಟ್ಡೋರಲ್ಲೇ ಇಟ್ಕೊಳ್ಬೇಕು, ಇಂಡೋರಲ್ಲಿ ಇರುವಂತಹ ಪ್ಲ್ಯಾಂಟನ್ನು ಇಂಡೋರಲ್ಲೇ ಇಟ್ಕೊಳ್ಬೇಕು. ಔಟ್ಡೋರಲ್ಲಿರುವಂತಹ ಪ್ಲ್ಯಾಂಟನ್ನು ಇಂಡೋರಲ್ಲಿ ಇಡೋದು, ಇಂಡೋರಲ್ಲಿ ಇಟ್ಟಿರುವಂತಹ ಪ್ಲ್ಯಾಂಟನ್ನು ಔಟ್ಡೋರಲ್ಲಿ ಇಡೋದನ್ನು ಮಾಡಬಾರ್ದು. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರುವಂತಹ ಮನಿ ಪ್ಲ್ಯಾಂಟಿಗೆ ವೀಕ್ಲಿ ಒಂದಿನ ಆದ್ರೂ ಬಿಸಿಲು ಗಾಳಿನ ತೋರಿಸ್ಬೇಕು. ಪ್ಲ್ಯಾಂಟಿಗೆ ವೀಕಲ್ಲಿ ಒಂದಿನ ಹೊರಗಡೆ ಇಟ್ಟು ಮತ್ತೆ ಇಂಡೋರಲ್ಲಿ ಇಟ್ಕೊಳ್ಬೇಕು ಅನ್ನೋದಿಲ್ಲ. ಇಂಡೋರಿಗೇ ಸೆಟ್ ಮಾಡ್ತಾ ಹೋಗಬೇಕು. ಪ್ಲ್ಯಾಂಟು ಸ್ವಲ್ಪ ದಿನದ ಮಟ್ಟಿಗೆ ಡಲ್ಲಾಗಿದೆ, ಹಾಗಾಗಿ ವೀಕಲ್ಲಿ ಒಂದಿನಾದರೂ ಹೊರಗಡೆ ಇಡಬೇಕು ಅಂತ ಇಡೋಕ್ಕೆ ಹೋಗಬಾರ್ದು. ಆದಷ್ಟು ಇಂಡೋರಲ್ಲೇ ಪ್ಲ್ಯಾಂಟನ್ನು ಸೆಟ್ ಮಾಡ್ತಾ ಹೋಗಬೇಕು. ಒಂದು ವೀಕು ಸ್ವಲ್ಪ ಡಲ್ ಇರುತ್ತೆ, ಮತ್ತು ಪ್ಲ್ಯಾಂಟು ಮನೆ ಒಳಗಡೆ ಇರುವಂಥ ವೆದರಿಗೆ ಸೆಟ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಇಂಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟನ್ನು ಇಂಡೋರಲ್ಲೇ, ಔಟ್ಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟನ್ನು ಔಟ್ಡೋರಲ್ಲೇ ಇಟ್ಕೊಳ್ಬೇಕು. ವೀಕಲ್ಲಿ ಒಂದು ದಿನ ಆಗಿರ್ಬೋದು, ಮಂತಲ್ಲಿ ಒಂದಿನ ಆಗಿರ್ಬೋದು, ಹೊರಗಡೆ ಇಡುವಂಥ ಅವಶ್ಯಕತೆ ಇಲ್ಲ. ಪ್ಯೂರ್ ಇಂಡೋರ್ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ ಆಗಿರುತ್ತೆ. ಔಟ್ಡೋರ್ ಪ್ಲ್ಯಾಂಟಿಗೆ ಹೋಲಿಸಿದರೆ ಮನಿ ಪ್ಲ್ಯಾಂಟು ಇಂಡೋರಲ್ಲಿ ಇಡೋದ್ರಿಂದ ಫಂಗಸ್ ಬರೋದು ತುಂಬ ಕಂಟ್ರೋಲ್ ಆಗುತ್ತೆ. ಔಟ್ಡೋರಲ್ಲಿ ತುಂಬ ಬೇಗ ಫಂಗಸ್ಸು ಬರುತ್ತೆ. ಔಟ್ಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟನ್ನು ವರ್ಷಕ್ಕೊಮ್ಮೆ ರೀಪೋರ್ಟ್ನ ಮಾಡ್ಕೊಳ್ತೀನಿ. ತುಂಬ ಉದ್ದ ಬೆಳೆದಿದೆ ಮನಿ ಪ್ಲ್ಯಾಂಟು, ಪಾಟಲ್ಲಿರುವಂತಹ ಮಣ್ಣಿನ ಸಾರಾಂಶ ಕೂಡ ತುಂಬ ಕಡಿಮೆ ಆಗಿದೆ ಅನ್ನೋದಾದರೆ ಮಾತ್ರ ರೀಪೋರ್ಟ್ನ ಮಾಡ್ಕೊಳ್ತೀನಿ. ಇಂಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟು ತುಂಬ ಹೆಲ್ದಿ ಆಗಿದ್ದರೆ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಪ್ಲ್ಯಾಂಟನ್ನು ಯಾವುದೇ ರೀತಿಲೂ ಕೂಡ ರೀಪೋರ್ಟ್ನ ಮಾಡ್ಕೊಳ್ಳೋದಿಲ್ಲ. ಔಟ್ಡೋರಲ್ಲಿ ಇರುವಂತಹ ಪ್ಲ್ಯಾಂಟು ತುಂಬ ಉದ್ದ ಬೆಳೆದಿದೆ ಅನ್ನೋದಾದರೆ ಮಾತ್ರ ರೀಪೋರ್ಟ್ನ ಮಾಡ್ಕೊಳ್ತೀನಿ. ರೀಪೋರ್ಟ್ ಮಾಡಿದ ಮೇಲೆ ಉಳಿದಿರುವಂತಹ ಮನಿ ಪ್ಲ್ಯಾಂಟನ್ನು ಈ ರೀತಿ ಬ್ಯಾಂಬೋ ಸಪೋರ್ಟ್ ಕೊಟ್ಟು ಪಾಟಿಗೆ ಹಾಕ್ಕೊಳ್ಬೋದು. ನರ್ಸರಿಯಲ್ಲಿ ಕೆಲವೊಂದು ಮನಿ ಪ್ಲ್ಯಾಂಟ್ಗಳು ಫುಲ್ಲು ಕಂಪ್ಲೀಟಾಗಿ ಮಣ್ಣಲ್ಲಿ ಹಾಕಿರ್ತಾರೆ, ಇನ್ನೂ ಕೆಲವು ಮನಿ ಪ್ಲ್ಯಾಂಟ್ಗಳನ್ನ ಕೋಕೋಪೀಟಲ್ಲಿ ಹಾಕಿರ್ತಾರೆ. ಮಣ್ಣಲ್ಲಿ ಹಾಕಿರುವಂತಹ ಮನಿ ಪ್ಲ್ಯಾಂಟು ತುಂಬ ಡ್ರೈ ಇರುವಂತಹ ಮಣ್ಣನ್ನು ಬಳಸಿ ರೀಪೋರ್ಟ್ನ ಮಾಡಿರ್ತಾರೆ. ರೀಪೋರ್ಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಡ್ರೈ ಇರುತ್ತೆ ಅಂತ. ಕೋಕೋಪೀಟಲ್ಲಿ ಇರುವಂತಹ ಮನಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿಯೂ ಕೂಡ ಕಾಣ್ತಾ ಇರುತ್ತೆ, ಬುಷಿಯಾಗಿಯೂ ಕಾಣ್ತಾ ಇರುತ್ತೆ. ಕೋಕೋಪೀಟಲ್ಲಿ ಇದೆ ಮನಿ ಪ್ಲ್ಯಾಂಟ್ ಅನ್ನೋದಾದರೆ ಅದೇ ಕೋಕೋಪೀಟನ್ನು ಮಣ್ಣಿಗೆ ಮಿಕ್ಸ್ ಮಾಡಿ ರೀಪೋರ್ಟ್ನ ಮಾಡಿಕೊಳ್ಬೇಕು. ಕಂಪ್ಲೀಟಾಗಿ ಫುಲ್ಲು ಮಣ್ಣಲ್ಲೇ ಇದೆ ಮನಿ ಪ್ಲ್ಯಾಂಟು ಅನ್ನೋದಾದರೆ ಕಂಪ್ಲೀಟಾಗಿ ಮನಿ ಪ್ಲ್ಯಾಂಟಲ್ಲಿ ಇರುವಂತಹ ಮಣ್ಣನ್ನು ರಿಮೂವ್ ಮಾಡಿನೇ ಹೊಸದಾಗಿ ಇರುವಂತಹ ಮಣ್ಣನ್ನು ಬಳಸಿನೇ ರೀಪೋರ್ಟ್ನ ಮಾಡ್ಕೊಳ್ಬೇಕು. ಯಾವುದೇ ರೀತಿಲೂ ಕೂಡ ನರ್ಸರಿಯಲ್ಲಿ ತಂದಿರುವಂತಹ ಮಣ್ಣನ್ನು ಬಳಸಬಾರ್ದು. ಮನಿ ಪ್ಲ್ಯಾಂಟಿಗೆ ಸಪ್ರೇಟಾಗಿ ಹೊಸದಾಗಿ ಮಣ್ಣನ್ನು ಹಾಕಿ ರೀಪೋರ್ಟ್ನ ಮಾಡ್ಕೊಳ್ಬೇಕು. ಮೊದಲೇ ನಾನು ಹೇಳ್ದಾಗೆ ಸೀಸನ್ ಅನ್ನೋದೇ ಇಲ್ಲ, ಎಲ್ಲ ಸೀಸನಲ್ಲೂ ಕೂಡ ರೀಪೋರ್ಟಿಂಗ್ನ ಮಾಡ್ಕೊಳ್ಬೋದು. ಅದರಲ್ಲೂ ಮನಿ ಪ್ಲ್ಯಾಂಟನ್ನು ಇಂಡೋರಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ರೀಪೋರ್ಟ್ ಮಾಡಿದ ತಕ್ಷಣವೂ ಕೂಡ ಮನೆ ಒಳಗಡೆ ಪ್ಲ್ಯಾಂಟನ್ನು ಸೆಟ್ ಮಾಡ್ಕೊಳ್ಬೋದು.
ರಿಪೋರ್ಟ್ ಮಾಡಿ 2 ತಿಂಗಳಿಗೆ ಪ್ಲ್ಯಾಂಟಿನ ಗ್ರೋತಿಂಗ್ನ ನೋಡ್ಬೋದು ಎಷ್ಟು ಹೆಲ್ದಿಯಾಗಿ ಬಂದಿದೆ ಅಂತ. ಎಕ್ಸ್ಟ್ರಾ ಬ್ಯಾಂಬೋನು ಕೂಡ ನಾನು ತಂದು ಹಾಕಿಲ್ಲ, ನಾನೇ ಮಾಡಿರುವಂಥ ಬ್ಯಾಂಬೋದಲ್ಲೇ ಮನಿ ಪ್ಲ್ಯಾಂಟನ್ನು ಹಾಕಿರೋದು. ತುಂಬ ಹೆಲ್ದಿಯಾಗಿಯೇ ಮನಿ ಪ್ಲ್ಯಾಂಟ್ ಬಂದಿದೆ. ರಿಪೋರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಮನಿ ಪ್ಲ್ಯಾಂಟ್ ಅಂತಲೂ ಕೂಡ ನೋಡಿದ್ರ, ಆಫ್ಟರ್ ಮತ್ತು ಬಿಫೋರನ್ನು ಕೂಡ ನೋಡಿರೋದ್ರಿಂದ ನಿಮಗೆ ವ್ಯತ್ಯಾಸಗಳು ಕೂಡ ಕಾಣ್ತಾ ಹೋಗುತ್ತೆ. ಸ್ವಲ್ಪ ಟೈಮು ಪ್ಲ್ಯಾಂಟಿಗೂ ಕೂಡ ಕೊಡಬೇಕಾಗುತ್ತೆ. ಪ್ಲ್ಯಾಂಟು ವೆದರಿಗೆ ಸೆಟ್ ಆಯಿತು ಅಂದ ತಕ್ಷಣ ಗ್ರೋತ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತುಂಬ ಹೆಲ್ದಿಯಾಗಿಯೂ ಕೂಡ ಪ್ಲ್ಯಾಂಟ್ ಬಂದಿದೆ. ಸಪೋರ್ಟಿಗೆ ಬ್ಯಾಂಬೋ ಇರೋದ್ರಿಂದ ಬೇಗನೆ ಗ್ರೋತಿಂಗ್ ಸ್ಟಾರ್ಟ್ ಆಯಿತು. ಸಪೋರ್ಟ್ ಇರಲೇಬೇಕಾ ಮನಿ ಪ್ಲ್ಯಾಂಟಿಗೆ? ಸಪೋರ್ಟ್ ಇಲ್ಲ ಅಂದರೆ ಮನಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬೆಳೆಯಲ್ವಾ ಅನ್ನೋರಿಗೆ, ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಮನಿ ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಅದಕ್ಕೆ ಎಕ್ಸಾಂಪಲ್ ಆಗಿ ವಿಡಿಯೋದ ಕೊನೆಯಲ್ಲಿ ನಾನು ಮನೆ ಒಳಗಡೆ ಇಟ್ಟಿರುವಂತಹ ಮನಿ ಪ್ಲ್ಯಾಂಟ್ಗಳ ಫೋಟೋನು ಕೂಡ ಹಾಕಿರ್ತೀನಿ, ನೋಡ್ಬೋದು. ಪ್ಯೂರ್ ಇಂಡೋರ್ ಪ್ಲ್ಯಾಂಟ್ ಆಗಿರುವಂತಹ ಮನಿ ಪ್ಲ್ಯಾಂಟನ್ನ ಒಂದು ವೆದರಿಗೆ ಸೆಟ್ ಮಾಡಿ 4 ರಿಂದ 5 ತಿಂಗಳಾಗಿದೆ. ಮನಿ ಪ್ಲ್ಯಾಂಟು ಎಷ್ಟು ಹೆಲ್ದಿಯಾಗಿ ಬೆಳೆದಿದೆ, ಎಷ್ಟು ಬುಷಿಯಾಗಿದೆ ಅಂತಲೂ ಕೂಡ ನೋಡ್ಬೋದು. ವಿಡಿಯೋ ಕೊನೆಯಲ್ಲಿ ಫೋಟೋನ ಅಪ್ಲೋಡ್ ಮಾಡಿರ್ತೀನಿ. ಒಂದೊಂದು ಮನಿ ಪ್ಲ್ಯಾಂಟಿಗೆ ಒಂದೊಂದು ರೀತಿಯ ಪಾಟ್ ಮಿಕ್ಸ್ನ ತೊಗೊಂಡಿರ್ತಾರೆ. ನರ್ಸರಿಯಿಂದ ತರಬೇಕಾದ್ರೆ ಮೇಯ್ನ್ ನಾವು ನೋಡಬೇಕಾಗಿರುವಂಥದ್ದು ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಂಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಮಣ್ಣಿದೆ, ಎಷ್ಟು ಪ್ರಮಾಣದಲ್ಲಿ ಕೋಕೋಪಿಟ್ ಇದೆ, ಪರ್ಲೈಟ್ನ ಯೂಸ್ ಮಾಡಿದಾರಾ, ಫರ್ಟಿಲೈಸರ್ ಯಾವುದಾದ್ರೂ ಹಾಕಿದಾರಾ ಅಂತ ಅಬ್ಸರ್ವ್ ಮಾಡಿನೇ ರಿಪೋರ್ಟ್ನ ಮಾಡಿಕೊಡ್ಬೇಕು. ಮೊದಲು ತೊಗೊಂಡಿರುವಂತಹ ಮನಿ ಪ್ಲ್ಯಾಂಟಲ್ಲಿ ಫುಲ್ ಕಂಪ್ಲೀಟಾಗಿ ಮಣ್ಣನ್ನು ಯೂಸ್ ಮಾಡಿದ್ದಾರೆ. ಗ್ರೀನ್ ಮತ್ತು ವೈಟ್ ಇರುವಂತಹ ಮನಿ ಪ್ಲ್ಯಾಂಟಲ್ಲಿ ಕೋಕೋಪಿಟ್ ಮತ್ತು ಮಣ್ಣನ್ನು ಯೂಸ್ ಮಾಡಿದ್ದಾರೆ. ಗೋಲ್ಡ್ ಇರುವಂತಹ ಮನಿ ಪ್ಲ್ಯಾಂಟಲ್ಲಿ ಕಂಪ್ಲೀಟಾಗಿ ಕೋಕೋಪಿಟ್ನ ಯೂಸ್ ಮಾಡಿದ್ದಾರೆ. ಒಂದೊಂದು ಮನಿ ಪ್ಲ್ಯಾಂಟಿಗೂ ಒಂದೊಂದು ರೀತಿಯ ಪಾಟ್ ಮಿಕ್ಸ್ನ ತೊಗೊಂಡಿದ್ದಾರಲ್ವ, ಯಾವ ರೀತಿ ನಾವು ಪಾಟ್ ಮಿಕ್ಸ್ನ ತೊಗೊಳ್ಬೇಕು, ಎಲ್ಲ ರೀತಿಯ ಪ್ಲ್ಯಾಂಟ್ಗೂ ಕೂಡ ಒಂದೇ ರೀತಿಯ ಪಾಟ್ ಮಿಕ್ಸ್ನ ತೊಗೊಳ್ಬೋದು ಅನ್ನೋದಾದರೆ ಕಂಪ್ಲೀಟಾಗಿ ಎಲ್ಲ ರೀತಿಯ ಮನಿ ಪ್ಲ್ಯಾಂಟಿಗೂ ಕೂಡ ಒಂದೇ ರೀತಿಯ ಪಾಟ್ ಮಿಕ್ಸ್ನ ತೊಗೊಳ್ಬೋದು. ನರ್ಸರಿಯಲ್ಲಿ ಯಾಕೆ ಆ ರೀತಿ ಮಾಡಿರ್ತಾರೆ ಅನ್ನೋದಾದರೆ ತುಂಬ ಬೇಗ ಪ್ಲ್ಯಾಂಟ್ ಗ್ರೋತ್ ಆಗಬೇಕು, ಬುಷಿಯಾಗಿಯೂ ಕೂಡ ಬರಬೇಕು ಅಂತ ಒಂದೊಂದು ರೀತಿಯ ಮನಿ ಪ್ಲ್ಯಾಂಟಿಗೆ ಒಂದೊಂದು ರೀತಿಯ ಪಾಟ್ ಮಿಕ್ಸ್ನ ತೊಗೊಂಡಿರ್ತಾರೆ. ಮನೆಗೆ ತಂದ ಮೇಲೆ ವಿಡಿಯೋದಲ್ಲಿ ನೋಡ್ಬೋದು ಎಲ್ಲ ರೀತಿಯ ಕಲೆಕ್ಷನ್ನು ಕೂಡ ನಾನು ರಿಪೋರ್ಟ್ನ ಮಾಡಿದ್ದೀನಿ. ಒಂದೇ ರೀತಿಯ ಮಣ್ಣಿಗೂ ಕೂಡ ಹಾಕಿದ್ದೀನಿ. ಯಾವುದೇ ರೀತಿಯ ವ್ಯತ್ಯಾಸ ಕಾಣ್ತಾ ಇಲ್ಲ. ಎಲ್ಲ ಪ್ಲ್ಯಾಂಟ್ಗಳು ಕೂಡ ತುಂಬ ಹೆಲ್ದಿಯಾಗಿಯೇ ಬಂದಿದೆ. ಹಾಗೆ ನರ್ಸರಿಯಿಂದ ತಂದಿರುವಂತಹ ಮನಿ ಪ್ಲ್ಯಾಂಟನ್ನ ಕಂಪ್ಲೀಟಾಗಿ ಮಣ್ಣಿಗೆ ಹಾಕಿದ್ದಾರೆ ಅನ್ನೋದಾದರೆ ಅಂತಹ ಮಣ್ಣನ್ನು ಬಳಸಬಾರ್ದು. ಕೋಕೋಪಿಟ್ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ರಿಪೋರ್ಟ್ನ ಮಾಡಿದ್ದಾರೆ, ಕೋಕೋಪಿಟ್ ಮಾತ್ರ ಬಳಸಿ ರಿಪೋರ್ಟ್ನ ಮಾಡಿದ್ದಾರೆ ಅನ್ನೋದಾದರೆ ಅದನ್ನು ಬಳಸಿ ರಿಪೋರ್ಟನ್ನ ಮಾಡ್ಕೊಳ್ಬೋದು. ಮನಿ ಪ್ಲ್ಯಾಂಟನ್ನು ರಿಪೋರ್ಟ್ ಮಾಡಿದ ಮೇಲೆ ಮನಿ ಪ್ಲ್ಯಾಂಟು ಕಂಪ್ಲೀಟಾಗಿ ಮಣ್ಣಿಗೆ ಅಡ್ಜಸ್ಟ್ ಆಗಿದೆ. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿ ಬೆಳೀತಾ ಇದೆ. ಪ್ಲ್ಯಾಂಟು ಕೂಡ ತುಂಬ ಬುಷಿಯಾಗಿ ಬಂದಿದೆ ಅನ್ನೋದಾದರೆ ನೀರು ತುಂಬ ಜಾಸ್ತಿ ಆದ್ರೂ ಕೂಡ ಗಿಡ ಹಾಳಾಗೋದಿಲ್ಲ, ನೀರು ಕಡಿಮೆ ಆದ್ರೂ ಕೂಡ ಗಿಡ ಹಾಳಾಗೋದಿಲ್ಲ. ಕಂಪ್ಲೀಟಾಗಿ ರಿಪೋರ್ಟ್ ಮಾಡಿದ ತಕ್ಷಣ ಇಂಡೋರಲ್ಲಿ ಇಟ್ಟಿರುವಂತಹ ಮನಿ ಪ್ಲ್ಯಾಂಟ್ಗಳು ಒಂದಕ್ಕಿಂತ ಒಂದು ಕಲರ್ ಡಿಫ್ರೆಂಟಾಗಿದ್ರೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಎಲ್ಲ ರೀತಿಯ ಮನಿ ಪ್ಲ್ಯಾಂಟಿಗೂ ಕೂಡ ಒಂದೇ ರೀತಿಯ ಪಾಟ್ ಮಿಕ್ಸ್ನ ತೊಗೊಂಡಿರೋದು, ಆದ್ರೂ ಕೂಡ ಎಲ್ಲ ರೀತಿಯ ಮನಿ ಪ್ಲ್ಯಾಂಟ್ಗಳು ತುಂಬ ಹೆಲ್ದಿಯಾಗಿಯೇ ಬಂದಿದೆ. ರಿಪೋರ್ಟ್ ಮಾಡಬೇಕಾದ್ರೂ ಕೂಡ ಅದರಲ್ಲೂ ಇಂಡೋರಲ್ಲಿ ಪ್ಲ್ಯಾಂಟನ್ನು ಇಡ್ತೀನಿ ಅನ್ಬೇಕಾದ್ರೆ ಮಿಕ್ಸ್ ಮ್ಯಾಚ್ ಆಗಿಯೇ ರಿಪೋರ್ಟ್ನ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಒಂದು ಕಲರ್ ಮನಿ ಪ್ಲ್ಯಾಂಟನ್ನು ಇಂಡೋರಲ್ಲಿ ಇಟ್ಕೊಳ್ತೀನಿ ಅನ್ನೋದಾದರೆ ಅದ್ರ ಜೊತೆಗೆ ಇನ್ನೊಂದು ಕಲರ್ ಮನಿ ಪ್ಲ್ಯಾಂಟನ್ನು ಸೇರಿಸಿ ರಿಪೋರ್ಟ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಯೂನಿಕ್ಕಾಗಿ ಕಾಣ್ತಾ ಇರುತ್ತೆ ಪ್ಲ್ಯಾಂಟ್. ಮನಿ ಪ್ಲ್ಯಾಂಟು ಚಿಕ್ಕ ಪಾಟ್ ಸೈಜಲ್ಲೂ ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ, ದೊಡ್ಡ ಪಾಟ್ ಸೈಜಲ್ಲೂ ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಪಾಟ್ ಮಿಕ್ಸ್ ಯಾವ ರೀತಿ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಆದಷ್ಟು ಬೇಗ ಮನಿ ಪ್ಲ್ಯಾಂಟು ಮಣ್ಣಿಗೆ ಸೆಟ್ ಆಯಿತು ಅಂದ ತಕ್ಷಣ ಗ್ರೋತಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಂಡೋರ್ ಪ್ಲ್ಯಾಂಟ್ಗಳ ಕಲೆಕ್ಷನಲ್ಲಿ ಆದಷ್ಟು ಮನಿ ಪ್ಲ್ಯಾಂಟ್ಗಳ ಕಲೆಕ್ಷನ್ನೇ ಜಾಸ್ತಿ ಇದೆ ಅನ್ಬೋದು. 6 ರಿಂದ 7 ಕಲರ್ ಕಾಂಬಿನೇಷನ್ ಇರುವಂತಹ ಮನಿ ಪ್ಲ್ಯಾಂಟ್ಗಳನ್ನು ಹಾಕಿದ್ದೀನಿ. ಅದರಲ್ಲೂ ಪಾಟ್ ಮಿಕ್ಸ್ನ ಯಾವ ರೀತಿ ತೊಗೊಳ್ಬೇಕು ಅಂತಲೂ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಇಂಡೋರಲ್ಲಿ ಇರುವಂತಹ ಮನಿ ಪ್ಲ್ಯಾಂಟಿಗೆ ಎಷ್ಟು ದಿನಕ್ಕೊಮ್ಮೆ ನೀರನ್ನು ಹಾಕ್ಕೊಳ್ಬೇಕು, ಪಾಟಲ್ಲಿರುವಂತಹ ಮಣ್ಣು ಎಷ್ಟು ಮಟ್ಟಿಗೆ ಡ್ರೈ ಆಗಿರಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ಇರುವಂತಹ ಪಾಟಲ್ಲಿ ನೋಡ್ಬೋದು, ಪಾಟಲ್ಲಿರುವಂತಹ ಕೋಕೋಪಿಟ್ ಮಣ್ಣು ಮತ್ತು ಪರ್ಲೈಟು ಎಷ್ಟು ಡ್ರೈ ಆಗಿದೆ ಅಂತ. ಆದರೆ ಪ್ಲ್ಯಾಂಟ್ ಮಾತ್ರ ಡಲ್ ಆಗಿಲ್ಲ, ಪ್ಲ್ಯಾಂಟು ತುಂಬ ಹೆಲ್ದಿಯಾಗಿಯೇ ಕಾಣ್ತಾ ಇದೆ. ಪಾಟಲ್ಲಿರುವಂತಹ ಮಣ್ಣು ಕಂಪ್ಲೀಟಾಗಿ ಡ್ರೈ ಆಗಿದೆ. ಈ ರೀತಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ನೀರನ್ನು ಹಾಕ್ಕೊಳ್ಬೇಕು.
ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟ್ ಬಗ್ಗೆ ಆದಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಇನ್ನಷ್ಟು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಮನಿ ಪ್ಲ್ಯಾಂಟನ್ನು ನೀರಲ್ಲಿ ಯಾವ ರೀತಿ ಹಾಕೊಡೋದು, ಅದ್ರ ಜೊತೆಗೆ ಯಾವ ದಿಕ್ಕಲ್ಲಿ ಮನಿ ಪ್ಲ್ಯಾಂಟನ್ನು ಇಡೋದ್ರಿಂದ ತುಂಬ ಹೆಲ್ದಿಯಾಗಿ ಮನಿ ಪ್ಲ್ಯಾಂಟ್ ಬೆಳೆಯುತ್ತೆ ಅನ್ನೋದನ್ನು ಕೂಡ ಸಂಪೂರ್ಣವಾದ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.